ದಿನಾಂಕ 11/3/2026 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಬಸವರಾಜ್ ಡೇರಕಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆಗಳ ದಿನಾಚರಣೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗದಗ ನಗರದ ತೋಂಟದ ಮಹಾಸಿದ್ದಲಿಂಗ ಮಠದ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ವರದಿ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ, ಎನ್ಕೆಎಸ್ ಟಿವಿ4. ಕ್ಷಮೆಯನ್ನು ಕೊಡುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸವಾಲ್ಕೆ ಫೆಡರೇಷನ್ ಆಫ್ ವಾಲಂಟಿಯರ್ ಆರ್ಗನೈಸೇಷನ್ ಫಾರ್ ಅರ್ಬನ್ ಡೆವಲಪ್ಮೆಂಟ್ ಕರ್ನಾಟಕ ನಗರ ಮತ್ತು ಗ್ರಾಮಾಭಿವೃದ್ಧಿಯ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರು. ಇದು 40 ವರ್ಷಗಳ ಹಿಂದೆ SR ಹಿರೇಮಠ್ ಸಾಮಾಜಿಕ ಕಾರ್ಯಕರ್ತರು ಹುಟ್ಟುಹಾಕಿದಂಥ ಒಂದು ಆರ್ಗನೈಸೇಷನ್. ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 20-25 ವರ್ಷಗಳ ಕಾಲ ಈ ಒಂದು ಒಕ್ಕೂಟ ರಾಜ್ಯಾದ್ಯಂತ ಸುಮಾರು 1500ರಿಂದ 2000ವರೆಗೆ ಸ್ವಯಂ ಸಂಘಗಳು, ಎಲ್ಲ 31 ಜಿಲ್ಲೆಯ ಸಂಸ್ಥೆಗಳು ಅದರ ಸದಸ್ಯತ್ವವನ್ನು ಪಡೆದು ಒಂದು ರಾಜ್ಯ ಒಕ್ಕೂಟವಾಗಿ ಇವತ್ತಿಗೆ 40 ವರ್ಷ ಮೇಲ್ಪಟ್ಟು ಆಗಿದೆ. ಅಂದರೆ ಎಲ್ಲ ಜಿಲ್ಲೆಯಿಂದ, ನಮ್ಮ ಗದಗ ಜಿಲ್ಲೆಯಿಂದ ಕೂಡ ಒಂದು ಗದಗ ಜಿಲ್ಲಾ ಸವರ್ ಒಕ್ಕೂಟ ಅಂತ ಮಾಡಿಕೊಂಡು ಸುಮಾರು ಸಂಸ್ಥೆಗಳು 50 ಸಂಸ್ಥೆಗಳು ಮೇಲ್ಪಟ್ಟು ಈ ಒಂದು ಒಕ್ಕೂಟದಲ್ಲಿ ಸದಸ್ಯತ್ವವನ್ನು ಪಡೆದು ಸಾಮಾಜಿಕ ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ, ಶೈಕ್ಷಣಿಕ ಇರಬಹುದು, ಮತ್ತು ವೃದ್ಧಾಶ್ರಮ ಇರಬಹುದು, ಆಹಾರದ ಇರಬಹುದು, ಅಥವಾ ಯಾವುದೇ ಒಟ್ಟು ಎಲ್ಲ ಸಮಾಜ ಕ್ಷೇತ್ರದಲ್ಲಿ ಒಂದೊಂದು ಸಂಸ್ಥೆ 2-3 ಗುರಿಗಳು, ಉದ್ದೇಶಗಳನ್ನು ಇಟ್ಟುಕೊಂಡು ಸಮಾಜ ಸೇವೆಯನ್ನು ಇದುವರೆಗೂ ಮಾಡುತ್ತಾ ಬಂದಿರ್ತೇವೆ. ಸರ್ಕಾರದ ಯಾವುದೇ ಅಪೇಕ್ಷತೆಯನ್ನು ಬಯಸದೆ ಸಹ ಖರ್ಚಿನಿಂದ ಸ್ವಯಂ ಸೇವಾ ಸಂಸ್ಥೆಗಳು ಬೆಳೆದುಕೊಂಡು ಮತ್ತು ಸರ್ಕಾರದೊಂದಿಗೂ ಕೂಡ ಸಹಯೋಗತ್ವ ಪಡೆದು ಅನೇಕ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ CSR ಕಂಪನಿಗಳೊಂದಿಗೆ ಸಹಭಾಗಿತ್ವವನ್ನು ಪಡೆದು ಕೆಲಸವನ್ನು ಸಮಾಜಮುಖಿಯಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುತ್ತವೆ. ನಾಳೆ 11/3/2000 ಅಧ್ಯಕ್ಷತೆಯನ್ನ ನಮ್ಮ ಪವಾಡ್ಕೆ ಅಧ್ಯಕ್ಷರಾದಂತ ಬಸವರಾಜ್ ನೆರೆಗಲ್ ಅವರು ವಹಿಸ್ಕೊಂತಿದ್ದಾರೆ. ನಾಳೆ ನಡೆಯುವಂತ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಮ್ಮ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲಾ ಇವರು SP ಸಾಹೇಬರು ರೋಹನ್ ಜಗದೀಶ್ ಸರ್ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಯಾಗಿ ಗಂಗಪ್ಪ MS ಉಪ ವಿಭಾಗ ಅಧಿಕಾರಿಗಳು ಹಾಗೂ ಉಪ ದಂಡಾಧಿಕಾರಿಗಳು ಗದಗ ಇವರು ವಹಿಸ್ಕೊತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ CS ಶಿವನಗೌಡ ಸರ್, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಜಿಲ್ಲಾ ನೆರವು ಅಧೀಕ್ಷಕರು ಗದಗ ಇವರು ವಹಿಸ್ಕೊಂತಿದ್ದಾರೆ. ಮುಖ್ಯ ಅತಿಥಿಯಾಗಿ ಬಸವರಾಜ್ ಸರ್ ಬಳ್ಳಾರಿ ಅವರು, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಸರ್ಕಾರಿ ನೌಕರರ ಸಂಘ ಗದಗ ಇವರು ವಹಿಸ್ಕೊಂತಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀಮತಿ ನಂದಾ ಅನ್ಬರಟಿ ಅವರು, ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಗದಗ ಇವರು ವಹಿಸ್ಕೊಂತಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪದ್ಮಾವತಿ G ಮೇಡಮ್ ಅವರು ವಹಿಸ್ಕೊಂತಿದ್ದಾರೆ. ಅದೇ ರೀತಿಯಾಗಿ ಶ್ರೀಶೈಲ್ S ಸೋಮನಕಟ್ಟಿ ಸರ್, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಗದಗ ಇವರು ವಹಿಸ್ಕೊಂತಿದ್ದಾರೆ. ಶ್ರೀಮತಿ SS ಕಬಾಡಿ ಅವರು, ಸಹಕಾರ ಸಂಘಗಳ ಉಪನಿರ್ಬಂಧಕರು ಗದಗ ಇವರು ವಹಿಸ್ಕೊಂತಿದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಬಸವರಾಜ್ ಮಲ್ಲೂರ್ ಅವರು, ಜಿಲ್ಲಾ ಕೌಶಲ್ಯಾಧಿಕಾರಿಗಳ ಗದಗ ಇವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೊಂತಿದ್ದಾರೆ. ಶಿವಾನಂದ ಪಟ್ಟಣ್ ಶೆಟ್ಟರ್ ಅವರು, ಕಾರ್ಯದರ್ಶಿಗಳು, ಜಗದ್ಗುರು ತೌಂಡದಾಯ ವಿದ್ಯಾಪೀಠ ಗದಗ ಇವರು ವಹಿಸ್ಕೊಂತಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಸಂತೋಷ್ MV ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅವರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗದಗ ಇವರು ವಹಿಸ್ಕೊಂತಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನ ಶ್ರೀಮತಿ ಭಾರತಿ ಪಾಟೀಲ್ ಅವರು, ಈ ಇದ್ರದ ಮ್ಯಾನೇಜರ್ ಅವರು, ಬೆಳಗಾವಿ ವಿಭಾಗ ಇವರು ವಹಿಸ್ಕೊಂತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಯ ಪವಾಡ್ಕೆಯ ಗೌರವ ಅಧ್ಯಕ್ಷರಾದಂತಹ ಪವಾಡ್ ಜಿ ಗದಗಿಂದ ಕಾರ್ಯದರ್ಶಿ ಅವರು ಅಗ್ರಿಕಲ್ಚರ್ ಆಫ್ ಸೈನ್ಸ್ ಫೌಂಡೇಶನ್